ಕೋಳಿ ಸಾರು ಮಾಡಿದ್ರು ಎಣ್ಣೆ ಸಹ ಗಮ್ ಅಂತೈತೆ. ಮನೆಯಲ್ಲಾನ ಇವತ್ತೂ ಬಿಸಿಗಿಕ್ಕಿ ಹೋಗಿದ್ದಾಳೆ ಅನ್ಸುತ್ತೆ. ಅವಳು ಕೆಲ್ಸಕ್ಕೆ ಹೋಗ್ಯವಳೆ. ನೆನ್ನೆ ಸಂತು ನನಗೆ ಉಮ್ಮಂಗಾಗ್ಬಿಟ್ಟಿತ್ತು, ಮಾಡ್ತಾ ಇದ್ಲು ಕೋಳಿ ಸಾರ. ಆಹಾ ನಮ್ಮಂಗಾಗ್ಬಿಟ್ಟಿತ್ತು. ಬಂದ ಊಟಕ್ಕೆ ಬಂದೆ ಅನ್ಸುತ್ತಾಳೇನೆ. ನಾನಿನ್ನ ಯಾತ ಮಾಡಿಲ್ಲ. ಅದೊಂದಿಟ್ಟು ಕೋಳಿ ಉಳಿ ತತ್ತೀನಿ. ಹೋಗಂಗೆ ನೀರು ಕಾದ ಸ್ನಾನ ಮಾಡ್ಕೆ. ಏನೂ ಮಾಡಿಲ್ಲ ಇನ್ನೂ. ಹೋಗತ್ತ ಹಂಗಾರೆ ಸ್ನಾನ ಮಾಡ್ಕೆ ಬರ್ತೀನಿ. ಅನ್ನಕ್ಕೆ ಇಕ್ಕಿದ್ದೀನಿ ಇವಾಗ. ಈಗ ವಿಶಾಲ್ಗೆ ಹೋಗುತ್ತೆ. ಹೋಗಿ ಅಲ್ಲಿ ಚಿಕನ್ ಸಾರು ಹುಳಿ ಐತೆ. ನೆನ್ನೆಸ್ ಕೋಳಿ ಸಾರು ಮಾಡಿದ್ರಲ್ಲ ಭಾನುವಾರ ಅಲ್ಲ, ನೆನ್ನೆಸ್ ಕೋಳಿ ಸಾರು ಮಾಡ್ಯವ್ರೆ. ಇನ್ನು ಐತಿ ಇವತ್ತು ಅದೇ ಹುಳಿ. ಬೆಳಗ್ಗೆ ಹೇಳ್ತಿದ್ಲು ಸಾಯಂಕಾಲ ಅದೇ ಇರುತ್ತೆ, ಅದಕ್ಕೆ ಬಂದು ಅನ್ನ ಮುದ್ದೆ ಮಾಡ್ತೀನಿ, ಸಾಂಬಾರು ಇರುತ್ತೆ ಅಂತ ಹೇಳ್ತಿದ್ಲು. ಅದಕ್ಕೆ ಹೋಗಿ ಇವಾಗ ಒಂದಿಷ್ಟು ತತ್ತೀನಿ. ಕೋಳಿ ಸಾರು ಚೆನ್ನಾಗಿ ಮಾಡ್ತಾಳೆ, ಗಮ್ಮ ಬಂದು ನೆನ್ನೆ ನೆನ್ನೆ ಸಾಯಂಕಾಲನೂ ಅಷ್ಟೇ ನನಗೆ ಹೋಗು ಸಖತ್ತು ತಿಮ್ಮನಮ್ಮಂಗಾಗ್ಬಿಟ್ಟಿತ್ತು. ನನಗೂ ಕೋಳಿ ಸಾರು ಉಮ್ಮಂಗಾಗ್ಬಿಟ್ಟಿತ್ತು. ಆದರೆ ಏನು ಮಾಡೋಣ, ಇವತ್ತು ತರೋಕ್ಕಾಗಲ್ಲ ಅಂತ ಸುಮ್ಮನಾಗ್ಬಿಟ್ಟೆ ನಾನು. ನನಗೂ ಹಂಗೆ ಸಿಕ್ಕಾಪಟ್ಟೆ ಇಷ್ಟು ತರೋ ಒಂದಿಟ್ಟು ಹುಳಿನ ಒಂದೆರಡು ಪೀಸ್ ಇದ್ದರೆ ಎಲ್ಲ ದೇವ್ ಹಾಕ್ಯಂಡು ಬಾ. ತಾಳ್ದಾಗ್ಲವೆಲ್ಲ ಪೀಸು ಪಾಸಿ ಇದ್ದರೆ ಎಲ್ಲ ತಕ್ಕಂಬಂದ್ಬಿಡು. ಸರಿ ಆಯ್ತು ಹೇಳು. ಪೀಸ ಇದ್ದಾವೆ ನೋಡ್ತೀನಿ. ಪೀಸ್ ಇದ್ರೆ ಎಲ್ಲ ಕೈಕೇನೆ ಎಲ್ಲ ತೆಗ್ದಾಕೆ ಬಂದ್ಬಿಡ್ತೀನಿ. ಸ್ನಾನ ಮಾಡ್ತೀನಿ ನಾನು. ಆಯ್ತು ಹಂಗೆ ಸ್ನಾನ ಮಾಡ್ಕೊಂಬ. ಹಂಗೆ ವಿಶಾಲನು ಕೂಗುತ್ತೆ, ಸ್ನಾನ ಮಾಡ್ಕೊಂಬಂದು ಊಟ ಮಾಡುವಂತೆ. ಹುಳಿ ಸಾರು ಉಮ್ಮಂಗಾಗ್ಬಿಡುತ್ತೆ. ಒಂದೊಂದ್ಸತಿ ನಾವೇ ಮಾಡಿದ್ದೀವಿ ಅಂತಂದ್ರೆ ಉಂಬಾಕೆ ಆಗಲ್ಲ. ನನ್ನ ಕೈಯಾಗ ಹಿಂಗೆ ಆಗಲ್ಲ ಕಣ, ಅವಳು ಮಾಡ್ದಂಗೆ ಆಗಲ್ಲ ಕೋಳಿ ಸಾರು. ಚೆನ್ನಾಗಿ ಮಾಡ್ತಾಳೆ ಇವ ಆಶಾ. ಇವಳು ಕೈಯಾಗ ಸಖತ್ತಾಗಿರುತ್ತೆ ಕೋಳಿ ಸಾರು, ಬಲು ಚೆನ್ನಾಗಿರುತ್ತೆ. ನೋಡೋಣ ಎಷ್ಟೈತೆ ಇವ್ರದೇ ಒಂಥರ ಒಂದು ತಾಲೆ ತಗೊಂಡೋಗಿ ಒಯ್ಕೊಂಡು ಹೋಗ್ಬಿಡ್ತೀನಿ. ನೋಡೋಣ ಎಷ್ಟೈತಿ. ಎಲ್ಲಿಕ್ಕವ್ರಪ್ಪ, ಏನು ಬೇಕು ಪಕ್ಕು ಬತ್ತೈತೆ ಅಂತ ಏನೋ ಎಲ್ಲನ ತೆಗ್ದಿಕ್ಕವ್ರ ಏನೋ. ಎಲ್ಲ ತೆಗ್ದಿಕ್ಕಿರ್ಬೇಕು, ಸಾಮಾನ್ಯ ಬೇಕೆಲ್ಲದ ಬರುತ್ತೆ ಅಂತ ಹೇಳಿ. ಇಲ್ಲೇ ಐತಿ ಸಣ್ಣ ತಪ್ಲಾಗೈತೆ, ಪೀಸ್ ಇಲ್ವಲ್ಲ. ಕೈ ಇಕ್ಕಂದು ನೋಡೋಣ ಅದೆಲ್ಲ. ಒಲೆ ಮೇಲೆ ಐತೆ ನಮ್ಮ ಒಂದಿಟ್ಟು ಬೆಚ್ಚಗೈತೆ ಸಾರಿನ. ನೋಡ್ತೀನಿ. ಸಾಕು ಹುಳಿನೇ ಆಗ್ಲೇಳು ಒಯ್ಕೊಂಡು ಹೋಗ್ತೀನಿ. ಹುಳಿ ಆಗುಂಡ್ರು ಯೋಟ ಒಂದಿಟ್ಟು ಸಮಾಧಾನ ಆಗುತ್ತೆ. ಕೋಳಿ ಸಾರ ಒಂದಿಟ್ಟು ಹುಳಿ ಆಗ್ಲೇಳು ಮುಂಬ ನಮ್ಮಂಗೆ ಆಗುತ್ತೆ. ನನಗಂತೂ ಬಾಯಿ ಕೆಟ್ಟಂಗೆ ಆಗ್ಬಿಟ್ಟೈತೆ. ತಗೊಂಡೋಗಿ ಉಂಡ್ಬಿಡ್ತೀನಿ. ಸಣ್ಣ ತಪ್ಲಾಗೈತೆ, ಒಂದು ಲೋಟ ತುಂಬ ಒಯ್ಕೊಂಡು ಹೋಗ್ತೀನಿ. ಇವಾಗ ಇಬ್ಬರು ಬಿಸಿ ಅನ್ನ ಮಾಡ್ಕೊಂಡು ಊಟ ಮಾಡಿಬಿಡ್ತೀವಿ ನಾನು ನನ್ನ ಗಂಡ. ಗಮ್ಮಂತೈತೆ. ಚೆನ್ನಾಗಿ ಮಾಡ್ತಾಳಪ್ಪ. ನಾನು ಮಾಡಿದ್ರೆ ಯಾಕೆ ಹಿಂಗೆ ಆಗಲ್ವಲ್ಲ. ನಾನು ಮಾಡೋದೇ ಒಂಥರ ಟೇಸ್ಟ್ ಇರುತ್ತೆ, ಈ ಆಶಾ ಮಾಡೋದೇ ಒಂಥರ ಟೇಸ್ಟ್ ಇರುತ್ತೆ. ಎಲ್ಲ ಸಾಂಬಾರು ಹಂಗೆ ಭಾಳ ಚೆನ್ನಾಗಿ ಮಾಡ್ತಾಳಪ್ಪ. ಅದಕ್ಕೆ ನಾನು ಡೈಲಿ ಸಾಂಬಾರು ಕತ್ಕೊಂಡೋಗಿ ಊಟ ಮಾಡೋದು. ನಾನು ಮಾಡೋದೇ ನನಗೆ ಇಷ್ಟ ಆಗಲ್ಲ. ಯಾರಾದರೂ ಮಾಡಿರೋದನ್ನ ಚೆನ್ನಾಗಿ ಊಟ ಮಾಡ್ತೀನಿ. ನಾನು ಮಾಡಿರೋದು ನನಗೆ ಅಷ್ಟೊಂದು ಊಟ ಮಾಡೋಕ್ಕಾಗಲ್ಲ. ಅಡುಗೆ ಮಾಡ್ಕೊಂಬನ ಹಂಗಾದರೆ ಯಾರಿಗಾನ ತೋರಿಸಿ ಕ್ಯಾಕರಿಸಿ ಉಗುಳ್ಸೋಕ್ಕಾಗುತ್ತೆ. ಅವು ಅತ್ತೆಗಾದರೂ ತೋರಿಸ್ತೀನಿ, ಇಲ್ಲ ಅಂತಂದ್ರೆ ನನ್ನ ಗಂಡಗೂ ಅವ್ರ ಗಂಡಗೂ ತೋರಿಸಿ ಸರಿಯಾಗಿ ಉಗುಳಿಸ್ತೀನಿ. ಅವನಿನ್ನೇನು ಅವನೇ ಕಳಿಸ್ತಾನೆ ಕತ್ಕೊಂಬ ಅಂತ. ಇವಳು ಬರಾಳೆ ಅಂತಾಳು. ಅಲ್ಲ ನೋಡು, ಹಿಂಗೆ ಬಂದು ಸಾರು ಹಿಂಗೆ ದಿನ ತಗೊಂಡೋದ್ರೆ ನಾವೇನು ಮಾಡಬೇಕು? ನಾವು ಕೆಲ್ಸಕ್ಕೆ ಹೋಗೋರು. ನೋಡಿ ಎಷ್ಟು ಇರಬೇಡ ನೋಡಿ, ಹೆಂಗೆ ಬಂದು ಎಲ್ಲ ಕತ್ಕೊಂಡು ಹೋಗ್ತಾ ಇದ್ದಾಳಲ್ಲ. ಹತ್ರ ಕೊಯ್ಕೊಂಡು ಹೋಗೋಣ. ಯಾತೈತಿ ತಗೊಂಡೋಗಂತಾಡಿ, ಜಾಸ್ತಿನೇ ತಗೊಂಡೋಗೋಣ. ಹುಳಿ ಐತಿ ನಾನು. ಬಿಡತ್ತ ಯಾತ ಬಂದು ಕಡಿಕಿಕ್ಕೆ ಹೋಗಿದ್ದಲ್ಲ, ಯಾತ ಬೇಕಪ್ಪಕ್ಕ ಯಾತ ಬಂದು ಉಳ್ಸೈತಿ ಅಮ್ಮಂಗೆ ಸುಮ್ಮನೆ ಓಟು ತಗೊಂಡೋಗೋಣ. ಒಂದು ಈಟಿಂಗ್ ಸೆಲ್ಲಿ ಸುಮ್ಮನೆ ಓಟು ಬಿಡ್ಕೊಂಡು ಹೋಗ್ತೀನಿ. ಓಟು ಬಿಡ್ಕೊಂಡು ಹೋದ್ರು ಆಸೆ ಅತ್ತ. ಸುಮ್ಮನೆ ಅಷ್ಟು ಬಿಡ್ಕೊಂಡತ್ತ ಹಿಂಗೊಂದಿಷ್ಟು ಹಿಂಗೆ ಕಡಿಗೆ ಚೆಲ್ದಂಗೆ ಚೆಲ್ಲಿ ಹಿಂಗೆ ತಪ್ಪಲು ಹಿಂಗೆ ಓಡಿಸೋದ್ರೆ ಯಾತ ಬಂದು ಉಳ್ಸೈತಿ ಅಂತ ಅನ್ಕೊಂತ ಓಟು ತಗೊಂಡೋಗ್ಬಿಡ್ತೀನಿ. ಕೋಳಿ ಸಾರು ನನಗಂತೂ ಮುದ್ದೆ ಮಾಡಿರೋ ಆಸೆ. ರಾಗಿ ಎಸಿಟ್ಟು ಒಂದು ಬಟ್ಲು ತಗೊಂಡೋಗಿ ಮುದ್ದೆನೂ ಮಾಡ್ಕೊಂಡ್ರೆ ವಾಸೆ ಅನಿಸುತ್ತೆ. ಕೋಳಿ ಸಾರಿಗೆ ಮುದ್ದೆ ಉಣ್ತಾ ಇದ್ರೆ ಚೆನ್ನಾಗಿರುತ್ತೆ. ಮುದ್ದೆ ಆದರೆ ಚೆಂದ ಕೋಳಿ ಸಾರಿಗೆ. ಕೋಳಿ ಸಾರಿಗೆ ಮುದ್ದೆ ಕಾಂಬಿನೇಷನ್ ಬಿಟ್ಟರೆ ಬೇರೆ ಇನ್ಯಾವುದೂ ಅಷ್ಟು ಇದಾಗಲ್ಲ. ಮುದ್ದೆ ಕೋಳಿ ಸಾರು ಅದೆರಡೇ ಚೆನ್ನಾಗಿರುತ್ತೆ. ಇನ್ನು ಅನ್ನಕ್ಕಿನ್ನ ಮುದ್ದೆನೇ ಚೆಂದ ಕೋಳಿ ಸಾರಿಗೆ. ಹೆಂಗೋ ಆತ ನನಗಂತನೂ ಒಳ್ಳೆನೆಸ್ ಮಾಡ್ತಾ ಇದ್ದಾಳೆ. ಬಾಯಿಗೆ ನೀರು ಸೋರ್ತಾ ಇದ್ದಾವೆ. ಎಷ್ಟೊತ್ತಿಗೆ ಉಣ್ತೀನಪ್ಪ, ಇಕ್ಕಿದ್ರೆ ಸಾಕು ಒಂದು 2 ಮುದ್ದೆ ಉಂಡ್ಬಿಡೋಣ ಅನ್ನಿಸ್ತಾ ಇತ್ತು ನನಗೆ. ಇಕ್ಕಿದ್ರೆ ಸಾಕಪ್ಪ ಒಂದಿಷ್ಟು ಹೆಂಗೆ ಯಾವಾಗ ಇಕ್ತಾಳೆ ಅಂತೇಳಿ ಕಾಯ್ತಾ ಇದ್ದೆ ನಾನಂತೂ. ಎತ್ಲಾಗ ನಾವು ಹೋಗ್ತಾಳೆ ತಿರ ಒಂದು ಲೋಟ ಬಿಡ್ಕೊಂಬರೋಣ ಅಮ್ಮಂಗಿತ್ತು. ಅಯ್ಯೋ ಅವ್ರ ತಂಗಿನೂ ತಮ್ಮ ಪೀಸ್ ಹಾಕೊಂಡು ತಿಂತಾಯಿದ್ರು. ನನಗಂತೂ ಪೀಸ್ ಹಾಕೊಂಡು ತಿನ್ಬೇಕಾದ್ರೆ ಅಯ್ಯೋ ಹೋಗೋರು ಕೈಯಾಗಲಿದೆ ಕಿತ್ಕೊಂಡು ತಿನ್ಬಿಡೋಣ ಅನ್ನಿಸ್ಬಿಟ್ಟಿತ್ತು. ಹಂಗೆ ತಿಮ್ಮಂಗಾಗ್ಬಿಟ್ಟಿತ್ತು. ಹೋಗತ್ತ ನೆನ್ನೆ ಸಂತು ಪೀಸ್ 2 ಸಿಕ್ಕಿವಪ್ಪ. ಒಂದು ಜುಟ್ಟು ಸಿಕ್ತು, ಒಂದು ಕೋಳಿ ಜುಟ್ಟು ಒಂದು 2 ಪೀಸ್ ಸಿಕ್ಕಿವು. ಕೈಯಾಗೆಲ್ಲ ದೇವ್ ಹಾಕ್ಯಣಿದ್ಕೆ ಹೆಂಗತ್ತ. ಬಂದಿಟ್ಕೊಂಡಿಟ್ಟು ಕೋಳಿ ಹುಳಿನಾದ್ರೂ ಸಿಕ್ತು. ಕೋಳಿ ಹುಳಿ ಅಂದ್ರೂ ಅದು ಕೋಳಿ ಹುಳಿ ಒಂಥರ ಚೆಂದ. ಅದು ಊಟ ಮಾಡೋರಿಗೆ ಟೇಸ್ಟ್ ಗೊತ್ತಿರುತ್ತೆ, ಊಟ ಮಾಡ್ದಿಲ್ದವ್ರಿಗೆ ಗೊತ್ತಾಗಲ್ಲ ಅಷ್ಟೇ. ಊಟ ಮಾಡೋ ಅಂಥವ್ರಿಗಾದ್ರೆ ಆ ಟೇಸ್ಟ್ ಏನಂತ ಗೊತ್ತಾಗುತ್ತೆ. ನನಗೆ ಊಟ ಮಾಡೋದ್ರಿಂದ ನಮಗಂತೂ ಇರಲೇಬೇಕಪ್ಪ ಕೋಳಿ ಸಾರು ಕೋಳಿ ಹುಳಿ ಅಂದರೆ ನನಗೊಂದು ಸಿಕ್ಕಾಪಟ್ಟೆ ಇಷ್ಟ. 3 ದಿವಸ ಸಾರಾಗ್ಲೇಳು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಯಾರನ್ನಾಗ್ಲೇಳು ಹುಳಿ ಕೊಟ್ಟರು ಅದ್ರ ಸಾಕು, ನಾನಂತೂ ಹೊಟ್ಟೆ ತುಂಬ ಊಟ ಮಾಡಿಬಿಡ್ತೀನಿ.
ಹಸಿಟ್ಟನ್ನು ತಗೊಳಕ್ಕೆ ಒಂದು ಬಟ್ಲು ಹಸಿಟ್ಟು ತಗೊಂಡ್ರೆ ಒಂದು ಇಷ್ಟ ಅನ್ನ ಹಾಕಿ ಸ್ವಲ್ಪ ಹಸಿಟ್ಟು ಹಾಕಿದ್ರೆ ಸಾಕು. ಒಂದು ಬಟ್ಲು ಹಸಿಟ್ಟು ತಗೊಂಡೋಗ್ತೀನಿ. ರಾಗಿ ಸೀಟ್ ಐತಿ, ಮೊನ್ನೆಯಿಂದ ಹಾಕ್ಸ್ಕೊಂಬಂದು ರಾಗಿ ಮಾಡಿಸಿ ತಗೊಂಡೋಗ್ತೀನಿ. ತಗೊಂಡೋಗು, ಯಾರ ಮಾಡಿಕ್ಕಿರೋದು ಚೆನ್ನಾಗಿರುತ್ತೆ, ಉಪ್ಪು ಖಾರ ಹಾಕಿ. ಅಲ್ಲ ನನ್ನ ಕೈಯಾಗಳ್ದು ಏನಂತ ತಿಂತೀಯೇ? ಥೂ, ಅಲ್ಲ ನಾನು ಮಾಡಿರೋದು ಏನಂತ ಕದ್ಕೊಂಡು ಹೋಗಿ ತಿಂತಾ ಇದೀಯೇ? ನಾಚಿಕೆ ಆಗಲ್ವ ನಿನಗೆ? ದಿನ ಸಾರು ಕದ್ಕೊಂಡು ಹೋಗಿ ನಮ್ಮ ಮನೆಗೆ ತಿಂತಾ ಇದೆಯಲ್ಲ. ನನಗೆ ಗೊತ್ತಿತ್ತು ಇವತ್ತಿವಳು ಕೋಳಿ ಸಾರು ಕದಿಯಕ್ಕೆ ಬಂದೇ ಬರ್ತಾಳೆ ಅಂತ. ಅದು ನಮ್ದೊಂದು ತಪ್ಪಲೆ ಇರಲಿಲ್ಲ, ನೋಡೋಣ ಅಂತ ಬಂದಿದ್ದೆ. ನಾನೊಂದೇ ಅದ್ರ ಕೋಳಿ ಜುಟ್ಟಿತ್ತ, ಅದನ್ನ ಬಾಯಕ್ಕೆ ಇಕ್ಕೊಂಡೆ ಅಷ್ಟೇನೆ. ಕೋಳಿ ಸಾರಲ್ಲ, ನೋಡೋಣ ಅಂತ ಬಂದೆ. ನಮ್ದೇನೋ ಇತ್ತು ತಪ್ಪಲೆ ಅಂತ. ನಾನು ಕದಿಯಕ್ಕೆ ಬಂದಿರಲಿಲ್ಲ. ಬಾಯಿ ಸುಳ್ಳು ಹೇಳ್ಬೇಡ, ಕದಿಯಕ್ಕೆ ಬಂದಿರಲಿಲ್ಲ ಅಂತ ಹೇಳ್ತಾಳೆ. ಸುಳ್ಳು ಹೇಳಿದ್ಯಾ ಅಂದ್ರೆ ಸರಿ ಹೋಗಲ್ಲ ನೋಡಿ, ಹೇಳಿರ್ತೀನಿ. ಸುಳ್ಳು ಹೇಳ್ತಾ ಇದೀಯಾ? ನೀನು ಕೋಳಿ ಸಾರು ಕತ್ಕೊಂಡು ಹೋಗಕ್ಕೆ ಬಂದಿರೋದು ನೀನು? ಅಷ್ಟು ತಿಮ್ಮಂಗಾಗಿದ್ರೆ ಬಂದು ಕೇಳು, ಒಂದಿಟ್ಟು ಬಿಡ್ತೀರಾ ಬಿಟ್ಕೊಡ್ತೀನಿ. ಒಂದಿಟ್ಟು ಕೋಳಿ ಸಾರು ಬಿಡು, ನಾನು ಉಣ್ಬೇಕು. ನಿನ್ನ ಕೈಯಾಗಳದ್ದು ಉಮ್ಮಂಗಾಗೈತೆ ಅಂತ ಅನ್ನು. ನಿನ್ನ ಕೈಯಾಗಳದ್ದು ನನಗೆ ಊಟ ಮಾಡೋಕ್ಕೆ ಇಷ್ಟ ಅಂತ ಅನ್ನು. ಬೇಕಾದ್ರೆ ಒಂದು ಲೋಟ ಒಯ್ ಕೊಡ್ತೀನಿ, ಬಿಡತ್ತ ಹೋದ್ರೂ ಹೋಗ್ಲಿ ಅಂತ ಹೇಳಿ ನಾಯಿಗೆ ಹಾಕದ ಹೊರಗೆ ನಿನಗೆ ಹಾಕ್ತೀನಿ. ಅದೇ ಮತ್ತೆ ಹೆಂಗೂ ನಮ್ಮ ಅಕ್ಕ ದಿನ ನಾಯಿಗೂ ಅದಕ್ಕೂ ಎಲ್ಲದಕ್ಕೂ ಹಾಕ್ತಿರ್ತಾಳೆ ಊಟನ, ಹಂಗೆ ನಿನಗೂ ಒಂದಿಟ್ಟು ಹಾಕ್ತಾಳೆ. ನಮ್ಮ ಅಕ್ಕಗೆ ಮಾಡಿರೋದು ಅಷ್ಟೊಂದು ಇಷ್ಟ ಆಗಿದ್ರೆ ಬೇಕಾದರೆ ಒಂದಿಷ್ಟು ಮಾಡಿಕೊಡ್ತಾಳೆ. ಉಣ್ಣು, ಬಂದು ಇಸ್ಕೊಂಡೋಗಿ ಕೇಳಿಸ್ಕೊಂಡೋಗೋದ್ರಾಗ ಏನೂ ತಪ್ಪಿಲ್ಲ. ಅದೇ ಮತ್ತೆ ನನ್ನ ಕೈಯಾಗಳದ್ದು ಅಷ್ಟು ರುಚಿಯಾಗಿರುತ್ತೆ. ನನ್ನ ಕೈಯಾಗಳದ್ದು ಊಟ ಮಾಡೋಕೆ ಅಷ್ಟೊಂದು ಇಷ್ಟ. ಅಕ್ಕ ನಿನ್ನ ಕೈ ರುಚಿ ಭಾಳ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಹಾಕ್ಕೊಂಡು ಕೊಡು, ಒಂದು ಸ್ವಲ್ಪ ಬಿಟ್ಕೊಂಡು ಕೊಡು ಸಾರ ಅಂತೇಳಿ ಬಂದು ನನ್ನ ಹತ್ರ ಕೇಳು, ಕೊಡ್ತೀನಿ. ಕೊಡ್ತೀನಿ. ಕೇಳು, ಬಾಯಿ ಬಿಟ್ಟು ಕೇಳು. ನೀನು ಕೇಳಿಸ್ಕೊಂಡೋಗು. ಅದು ಬಿಟ್ಬಿಟ್ಟು ಹಿಂಗೆ ನಾನು ಇಲ್ಲ ಸಮಯದಾಗ ಬಂದು ಹಿಂಗೆ ಸಾರು ತಗೊಂಡೋಗೋದು ಅದು ಯಾವ ತಪ್ಪು ಹೇಳು? ಅದು ಹೆಂಗೆ ಸರಿ? ನೀನು ಮಾಡ್ತಾ ಇರೋದು ಏನು ಕೆಲಸ ಅಂತ ನಿನಗೆ ಗೊತ್ತಾಯ್ತಾ? ಏನು ಮಾಡ್ತಾ ಇದ್ದೀನಿ ನಾನು ಅಂತ? ಆಶಾ, ಅದು ನಾನು ಕೋಳಿ ಸಾರು ಅಲ್ಲ, ಪಾತ್ರೆ ತಗೊಳ್ಳೋಣಂತ ಬಂದಿದ್ದೆ. ಸುಳ್ಳು ಹೇಳ್ಬೇಡವೇ, ಸುಳ್ಳು ಹೇಳ್ಬೇಡ. ಯಾಕೆ ಸುಳ್ಳು ಹೇಳ್ತಾ ಇದೀಯಾ? ಇಲ್ಲಿ ಯಾರೂ ಕೇಳಲ್ಲ ಸುಳ್ಳು ಹೇಳಿದ್ರೆ. ನೀನು ಬಂದಿರೋದೇ ಸಾರು ಕದಿಯಾಕೆ, ನಿಜ ಹೇಳು. ಸಿಕ್ಕಾಕೊಂಡ್ರು ಇನ್ನೂ ಸುಳ್ಳು ಹೇಳ್ತಾ ಇದೆಯಲ್ಲ. ಸುಳ್ಳು ಹೇಳೋದಕ್ಕೂ ಸ್ವಲ್ಪ ಇತಿಮಿತಿ ಇರಲಿ. ಇಲ್ಲ, ನಾನು ದೇವ್ರಣೆಗೂ ಕೋಳಿ ಸಾರು ಕದಿಯಕ್ಕೆ ಬಂದಿಲ್ಲ. ನಾನು ನಮ್ಮದೊಂದು ಪಾತ್ರೆ ಮಿಸ್ ಆಗಿತ್ತಲ್ಲ, ಅದು ಏನಾದರೂ ಇಲ್ಲಿರ್ಬೇಕೇನೋ, ಮತ್ತೆ ಏನಾದರೂ ತಗೊಂಬಂದು ಇಲ್ಲಿ ಇಕ್ಕಿರ್ಬೇಕೇನೋ ಈ ಕಡೆಗೆ ಅಂತ ಬಂದಿದ್ದು. ಕೋಳಿ ಸಾರು ತಗೊಂಡು ಹೋಗಕ್ಕೆ ಬಂದಿಲ್ಲ ನಾನು. ಅಲ್ಲ, ಹುಳಿ ಕದಿಯಕ್ಕೆ ಬಂದಿದೆಯಲ್ಲೇ. ನೆನ್ನೆ ಸನ ಕೇಳಿದರೆ ಒಂದೆರಡು ಪೀಸನ ಹಾಕಿ ಒಂದು ಲೋಟ ಕೊಡ್ತಿದ್ದೆ ಸಾರ. ಬಂದು ಅಕ್ಕ ಕೋಳಿ ಸಾರು ಕೊಡಾಕ ಅಂತ ಕೇಳಿದರೆ ಬಾಯಿ ಬಿಟ್ಟು ಕೊಡ್ದಂಗೆ ಇರ್ತಿರ್ಲಿಲ್ಲ. ನಾನು ಹೆಂಗೋ ಬಿಡತ್ತ ಅಂತ ಒಂದಿಟ್ಟು ಕೊಡ್ತಿದ್ದೆ. ನೆನ್ನೆಸ್ಲೇನೆ ಅಕ್ಕ ನೀನು ಮಾಡ್ತಾ ಇರೋದು ನೋಡೇನೆ ಜಲ್ ಸುರ್ಸಾಳು, ವಾಸನೆ ಬತ್ತೈತೆ ಅಂತ ಮಾತಾಡೋಳು. ಗಂಡನ ಕುಟೆ ವಾಸನೆ ಬತ್ತೈತೆ, ನೀನು ಹೋಗಿ ತಗೊಂಬರಪ್ಪ ನಾನು ಮಾಡ್ತೀನಿ ಅಂತ ಹೇಳ್ತಿದ್ಲು. ಆದರೆ ಬೇಡ ಅಂದಿದ್ದಕ್ಕೆ ಸುಮ್ಕಾದ್ಲು. ತರೋಕ್ಕಾಗಲ್ವಲ್ಲ, ತಂದು ಮಾಡ್ಕೊಂಡು ಉಂಬಕ್ಕಾಗಲ್ವಲ್ಲ, ಅದಕ್ಕೆ. ಮತ್ತೆ ನೋಡಾಳು ನೆನ್ನೆಸ್ಲೇನೆ. ಯಾತಾನ ಹೋದ್ರೆ ಸಾಕು ಒಂದಿಟ್ಟು ಬಿಡ್ಕೊಂಬರೋಣ ಅಂತ ನೆನ್ನೆಸ್ಲೇ ನೋಡಾಳು. ಹೆಂಗ ಒಂದಿಷ್ಟ ಹಸಿಕೆಲ್ಲನೋ ಯಾರ ಮಂತಕನ ಹೋದ್ರೆ ಸಾಕು ಅಂತ ನನಗೆ ಗೊತ್ತಿತ್ತು. ಇವಳು ಬಂದೇ ಬರ್ತಾಳಂತ. ಅದಕ್ಕೆ ಬತ್ತು ನಾನು ಮನೆ ಬಿಟ್ಟು ಎಲ್ಲೂ ಹೋಗಲಿಲ್ಲ. ನಾನು ಮಾಡಿ ಎಲ್ಲರೂ ಊಟಕ್ಕೆ ಇಕ್ಬೇಕು. ಇವಳು ಏನಾನ ಒಂದು ಬೇಕಾದ್ರೆ ಕೇಳಿ ತಗೊಂಡು ಹೋಗೋದಲ್ದಲ್ಲೇ ಏನಾನ ಒಂದು ಉಪ್ಪು ಹಾಕೋ ಹೋಗೋದು ಹೆಚ್ಚಾಗ್ಲಿ ಅಂತ ಹಂಗೆ ಮಾಡೋಗ ಅಂತಾಳು ಇವಳು. ಇನ್ನು ಬಾಯಿ ಬಿಟ್ಟು ಕೇಳಿದ್ರೆ ಒಂದು ಊಟ ಕೊಡ್ತಿದ್ದೆ ಅಂತ. ತಿಂದ್ರೆ ತಿನ್ಲಿ ಅಂತ. ನಾನು ಮಾಡಿರೋದು ಅಷ್ಟು ಚೆನ್ನಾಗಿರುತ್ತೆ ಅಂತ ಬತ್ತಾಳು ಇವಳು. ನಾನು ಇವಳು ಮಾಡಿರೋದು ಎಂದು ನಾನು ಯಾವತ್ತೂ ಉಂಡಿಲ್ಲ. ಬರೀ ನಾನು ಮಾಡಿರೋದು ಕತ್ಕೊಂಡೋಗಿ ಉಂಡಿರೋದೇ ಆಗೈತೆ ಇವಳು. ಇಲ್ಲ ಕಣಕ್ಕ, ಇಲ್ಲ ನೀನು ಯಾಕೆ ಹಿಂಗೆ ಮಾತಾಡ್ತೀಯ? ಇಲ್ಲ, ನನ್ನ ಕದಿಯಕ್ಕೆ ಬಂದಿಲ್ಲಮ್ಮ, ನನ್ನ ನಂಬು. ಏನಕ್ಕೆ ಸುಮ್ಮನೆ ಹಂಗೆ ಮಾತಾಡ್ತೀಯ? ಹಂಗೆ ಮಾತಾಡಬಾರ್ದು. ಮುಚ್ಚ ಬಾಯೇ, ಮುಚ್ಚೋ. ಸುಳ್ಳು ಹೇಳ್ಬೇಡ ನೀನು. ನೀನು ಜಾಸ್ತಿ ಮಾತಾಡಿದ್ಯಾ ಅಂದ್ರೆ ಸರಿಯಾಗಲ್ಲ. ನೀನು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿ ಇರೋದು ಕಲಿ. ಮಾತಾಡಿದ್ಯಾ ಅಂದ್ರೆ ನಾನೇನು ಸುಮ್ಕಿರಲ್ಲ ನೋಡಿ, ಹೇಳಿರ್ತೀನಿ. ಕತ್ಕೊಂಡೋಗಕ್ಕೆ ಬಂದಿದ್ನಿ ಅನ್ನು ತೀರಾ ತಪ್ಪಲೇನೆ ತಗೊಂಡೋಗಿ ಉಣ್ಣೆ ತಾಯಿ. ಹೋಗು, ಅಷ್ಟೊಂದು ನಾನು ಮಾಡಿರೋದು ರುಚಿಯಾಗಿದ್ರೆ ಉಳಿಯೈತೆ, ತಗೊಂಡೋಗಿ ಉಣ್ಣೋ. ಹೋಗು ಉಣ್ಣೋಗು. ಅಷ್ಟೊಂದು ಬಾರ್ಗೆಟ್ಟೆಗಳಾಗಿದ್ರೆ. ನೋಡಿದ್ರಲ್ಲ ವೀಕ್ಷಕರೇ, ಕೋಳಿ ಸಾರು ಕದಿಯಕ್ಕೆ ಬಂದು ಇನ್ನು ನಾನು ಕದ್ದೇ ಇಲ್ಲ ಅಂತಾಳೆ. ಹುಳಿ ತಗೊಂಡೋಗಕ್ಕೆ ಬಂದವಳೆ. ಇನ್ನು ನೆನ್ನೆಸ್ಲೆ ಕೇಳಿದ್ರೆ ಒಂದೆರಡು ಪೀಸನ ಹಾಕಿ ಕೊಡ್ತಿದ್ದೆ. ನಾನು ಮಾಡಿರೋದು ಅಷ್ಟು ರುಚಿಯಾಗಿರುತ್ತೆ, ನಾನು ಮಾಡಿರೋದು ಅಷ್ಟೊಂದು ಇಷ್ಟ ಅಂತ ಬಂದಿದ್ರೆ ಒಂದಿಷ್ಟು ಕೊಟ್ಟಾನ ಕೊಡ್ತಿದ್ದೆ. ಹಿಂಗೆ ಬಂದು ಕದಿಯೋದ ಅಂಥದ್ದೇನು. ನೋಡ್ತಾ ಇರಿ, ನೆನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.